ಅಜ್ಜಯ್ಯ, ತಮ್ಮ ಮಾತನ್ನು ಉಲ್ಲಂಘಿಸುವ ಆ ದ್ರಾಷ್ಟ್ಯ ನನ್ನದಲ್ಲ. ಆದರೆ ನಿಮ್ಮ ಈ ಮಾತನ್ನು ಕೇಳಿದಾಗ ನನಗ್ಯಾಕೋ ಅನುಮಾನವಾಗುತ್ತಾ ಇದೆ. ನೀವು ಪಾಂಡವಾಯ ಹಿತಾಯ ಚ ಎಂಬುದನ್ನೇ ಸ್ಥಿರವಾಗಿ ನಂಬಿಕೊಂಡಿದ್ದೀರಿ. ಈ ಶರೀರ ಉಳಿಯುವುದಿಲ್ಲ ನನಗೂ ಗೊತ್ತು, ಆದರೆ ಕೀರ್ತಿ ಅಳಿಯುವುದಿಲ್ಲ ಅಜ್ಜ. ಅಖಂಡವಾದಂತಹ ಚಂದ್ರವಂಶದ ಸಿಂಹಾಸನ ಏಕೀಕೃತವಾಗಿ ಉಳಿಯಬೇಕು ಎಂಬುದು ನನ್ನ ನಿರ್ಧಾರ. ಕಬ್ಬಿಣವಾದರೆ ಬಗ್ಗುತ್ತದೆ ಅಜ್ಜ, ವಜ್ರ ಬಗ್ಗಿಸುವುದಕ್ಕೆ ಹೊರಟರೆ ತುಂಡಾಗುತ್ತದೆ. ವಜ್ರಾದಪಿ ಕಠೋರಾಣಿ ಕುಸುಮಾದಪಿ ಮೃದೂನಿ ಸ್ಥಿತ. ಹೂವಿಗಂತೆ ಮೃದುವಾಗುವಂಥ ಸ್ಥಿತಿ ನನ್ನದಲ್ಲ. ಕಲ್ಲಾಗಿ ಹೋದೇನು ಜೀವನದಲ್ಲಿ. ಪಾಂಡವರು ಹುಟ್ಟಿನಿಂದಲೇ ನಾನು ದ್ವೇಷಿಸುತ್ತಾ ಇದ್ದವ. ಇನ್ನು ಹೇಗೆ ಅದಕ್ಕೆ ಬೆಸುಗೆ ಹಾಕಲಿ ಹೇಳಿ. ಒಡೆದ ಪಾತ್ರೆಗೆ ಬೆಸುಗೆಯನ್ನು ಹಾಕಿದರೆ ಕೆಲವು ಕಾಲ ಉಳಿಬಹುದು, ಆದರೆ ಹೊಸ ಪಾತ್ರೆಯಂತೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಅಜ್ಜ, ಈ ಭೂಮಿ ನಮ್ಮನ್ನು ಆಧರಿಸಿದ್ದು ಕ್ಷಮಾಗುಣ ಸಂಪನ್ನೆ ಆದ್ದು. ಭೂಮಿಯೇ ತಲೆಕೆಳಗಾಗಿ ಹೋಗಲಿ. ಯಾವ ಸಾಗರ ಎಂಬುದು ಸಾಗರ ಚಕ್ರವರ್ತಿಯ ಮಕ್ಕಳಿಂದ ನಿರ್ಮಿತವಾದುದರಿಂದಲೇ ಸಾಗರ ಎಂಬುದಾಗಿ ಆಯಿತು. ಅಂಥ ಸಾಗರ ಬತ್ತಿ ಹೋಗುವುದಿಲ್ಲ. ಸಾಗರವೇ ಬತ್ತಿ ಹೋಗಲಿ. ಅಖಂಡ ನಿಯಮಾಧಿಕಾರಿಯಾದಂಥ ಪರಮೇಶ್ವರನೇ ಬಂದು ಪಾಂಡವರಿಗೆ ರಾಜ್ಯವನ್ನು ಕೊಡುವಂತೆ ಹೇಳಿ ತ್ರಿಶೂಲಧಾರಿಯಾಗಿ ಮುನ್ನುಗ್ಗಲಿ. ನಾನು ಹೆದರುವುದಿಲ್ಲ. ನನ್ನ ಛಲಕ್ಕೆ ನಾನು ಖಂಡಿತ ಇರುವುದಿಲ್ಲ. ನೆಲಕ್ಕಾದರೂ ಇರುತ್ತೇನೆ. ಅಜ್ಜ, ಆ ಛಲವನ್ನು ಮುಂದಿಟ್ಟು ಮಾತಾಡ್ತಾ ಇದ್ದೇನೆ. ಮಾರವೈರಿಯ ಸಮರಗೈಯಲಿ, ದಾರುಣಿಯ ತಲೆಗೆಳಗೆ ಮೌಚಲಿ, ವಾರಿಧಿಗಳೆಣಗಿ ಹೋಗಲಿ. ನನ್ನ ಈ ಹಸ್ತಿನಾವತಿಯ ಭೂಮಿಯಲ್ಲಿ ಪಾಂಡವರ ಅರ್ಧ ರಾಜ್ಯ ಬಿಡಿ, ಒಂದು ದನದ ಕಾಲು ಊರುವಷ್ಟು ಭೂಮಿಯನ್ನಾದರೂ ಸಾಮದಿಂದ ಸಂಧಾನದಿಂದ ನಾನು ಪಾಂಡವರಿಗೆ ಕೊಡುವುದಿಲ್ಲ. ಪಾಂಡವರಿಗೆ ಪರಾಕ್ರಮ ಉಂಟು ಅಂತಾದರೆ ನನ್ನಲ್ಲಿ ಕುರುಕ್ಷೇತ್ರದಲ್ಲಿ ಹೋರಾಡಿ ಸಂಗ್ರಾಮದ ಮೂಲಕವಾಗಿ ಯುದ್ಧವನ್ನು ಗೆದ್ದು ರಾಜ್ಯವನ್ನು ಪಡೆಯಲಿ. ಇದು ನನ್ನ ಸ್ಥಿರವಾದ ನಿರ್ಧಾರ. ಕೂಡಿಸೋದಕ್ಕೂ ಇಲ್ಲ, ಕಳೆಯುವುದಕ್ಕೂ ಇಲ್ಲ. ಕ್ಷಣ ಕ್ಷಣಕ್ಕೆ ನನ್ನ ಬಣ್ಣ ಬುದ್ಧಿ ಬದಲಾಯಿಸುವುದಕ್ಕೆ ನಾನು ಗೋಸುಂಬೆ ಸ್ವಭಾವದ ಊಸರವಳ್ಯವಲ್ಲ. ನಾನು ಕ್ಷತ್ರಿಯ, ಮಾನವಾಧಿಪನಾದಂತಹ ನಾನು ನನ್ನ ಜೀವನವನ್ನು ಛಲಕ್ಕಾಗಿಯೇ ಮೂಡಿಬಿಟ್ಟಿದ್ದಾನೆ. ನೀವು ವಿರೋಧಿಸಿ ಬಿಡಿ, ನಾನು ಯುದ್ಧವನ್ನು ಮಾಡುವುದು ಸಿದ್ಧ ಅಜ್ಜ, ಸಿದ್ಧ.